ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಚಾನಲ್ಗೆ ಸ್ವಾಗತ. ಅದೇ ರೀತಿ ಇನ್ನೂ ರಾಯರ ಅನುಗ್ರಹ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ವಿಡಿಯೋನ ಶುರು ಮಾಡೋಣ ಬನ್ನಿ. ನನಗೆ ತುಂಬ ಜನ ಕಾಮೆಂಟಲ್ಲಿ ಕೇಳಿದ್ದೀರಾ, ಕೊಟ್ಟಿರೋ ದುಡ್ಡು ವಾಪಸ್ ಬರ್ತಾಯಿಲ್ಲ ಮ್ಯಾಮ್, ಅದಕ್ಕೆ ರಾಯರ ಪೂಜೆ ಯಾವುದಾದ್ರೂ ಇದ್ದರೆ ತಿಳಿಸ್ಕೊಡಿ. ತುಂಬ ಜನ ಫೋನ್ ಕೂಡ ಮಾಡಿದ್ದೀರಾ, ಕೊಟ್ಬಿಟ್ಟಿದ್ದೀನಿ, ಮನೆಗೆ ಗೊತ್ತಿಲ್ಲ, ಅದನ್ನು ವಾಪಸ್ ತೊಗೊಳೋದು ಹೇಗೆ ಅಂತಲೂ ಗೊತ್ತಾಗ್ತಿಲ್ಲ, ರಾಯರದ್ದು ಯಾವುದಾದ್ರೂ ವ್ರತ ಅಥವಾ ಸೇವೆ ಇದ್ದರೆ ತಿಳಿಸ್ಕೊಡಿ ಅಂತೇಳಿ ತುಂಬ ಜನ ಫೋನ್ ಕೂಡ ಮಾಡಿದ್ರಿ. ಹಾಗೆ ಕಾಮೆಂಟಲ್ಲೂ ಕೂಡ ನಾನು ನೋಡಿದ್ದೀನಿ. ಎಷ್ಟೊಂದು ಜನ ನಂಬಿ ಕೊಟ್ಟಿರ್ತೀವಿ, ಮನೆಯವ್ರಿಗೆ ಗೊತ್ತಿಲ್ದಂಗೆ ಕೊಟ್ಟಿರ್ತೀವಿ, ನಮ್ಮ ಒಂದು ಸೇವಿಂಗ್ಸಲ್ಲಿ ಕೊಟ್ಟಿರ್ತೀವಿ. ಯಾವುದು ಅಂದರೆ ಒಂದು ನಂಬಿಕೆಯಿಂದ ನಾವು ಅವ್ರಿಗೆ ಕೊಟ್ಟಿರ್ತೀವಿ. ಆ ನಂಬಿಕೆನ ಅವ್ರಿಗೆ ಮುರಿದಾಗ ಅದಾಗ ನೋವಿದೆಯಲ್ಲ, ತುಂಬಾ ಕಷ್ಟ. ಅದರಲ್ಲೂ ಕೂಡ ನಾವು ಅವ್ರ ಕಷ್ಟಕ್ಕಾಗಿರ್ತೀವಿ, ಅವ್ರು ನಮ್ಮ ಕಷ್ಟಕ್ಕೆ ಆಗ್ತಾ ಇರಲ್ಲ, ತುಂಬಾ ಒಂದು ಡಿಪ್ರೆಷನ್ ಫೀಲ್ಗೆ ಹೋಗಿರ್ತೀವಿ. ಒಬ್ಬರು ಹೆಣ್ಮಗಳು ನನಗೆ ಅಳ್ತಾ ಫೋನ್ ಮಾಡಿದರು, ಮ್ಯಾಮ್ ಹಿಂಗೆ ಆಗ್ಬಿಟ್ಟಿದೆ, ಏನು ಮಾಡೋದು ಅಂತೇಳಿ. ನನಗೂ ತುಂಬಾ ಈ ಥರ ಎಲ್ಲ ಜನ ಅನ್ಯಾಯ ಮಾಡ್ತಾರಲ್ಲಪ್ಪ ಅಂತ ಅನ್ನಿಸ್ತು. ಆದರೆ ನಾನು ಪರ್ಸ್ನಲಾಗಿ ಹೇಳೋ ಸಜೆಷನ್ ಏನು ಅಂತ ಅಂದರೆ, ದುಡ್ಡು ಕೊಡೋದಕ್ಕಿಂತ ಮುಂಚೆ ಒಂದು ಸಲ ಯೋಚನೆ ಮಾಡಿ, ನಮಗೆ ಸಾಕಷ್ಟು ದುಡ್ಡಿದೆ, ನಮ್ಮ ಹತ್ರ ನಮ್ಮ ಜೀವನಕ್ಕಾಗಿ ಉಳಿಯೋವಷ್ಟು ದುಡ್ಡಿದೆ ಅನ್ನೋ ಟೈಮಲ್ಲಿ ಮಾತ್ರ ನೀವು ಬೇರೆಯವ್ರಿಗೆ ಕೊಡೋದ್ರಲ್ಲಿ ಒಂದು ಅರ್ಥ ಇದೆ. ನಾವು ಕಷ್ಟದಲ್ಲಿದ್ದೀವಿ ಅಂತ ಅಂದಾಗ ನಾವು ಕೊಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಅಂತ ನನಗನ್ಸುತ್ತೆ. ಯಾಕೆಂದರೆ ನಮಗೂ ಈಗ ಮುಂದಿನ ತಿಂಗಳು ಯಾವುದೋ ಒಂದು ಕಮಿಟ್ಮೆಂಟ್ ಕಟ್ಟಬೇಕಾಗಿರುತ್ತೆ. ಪಾಪ ಕೊಟ್ಟು ಇಸ್ಕೊಂಡಿರೋರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅಲ್ಲಿ. ಈಗ ಅವ್ರಿಗೂ ಆ ಟೈಮ್ಗೆ ಕೊಡೋಕ್ಕಾಗಲ್ಲ, ನಮಗೆ ಕಮಿಟ್ಮೆಂಟ್ ಬಂದಿರುತ್ತೆ ಅಂತ ಅಂದ್ಕೊಳ್ಳಿ. ಅವ್ರಿಗೆ ಕೊಡೋಕ್ಕಾಗ್ತಿರಲ್ಲ, ನಮ್ಗಿಲ್ಕಿ ಕೊಟ್ಟಿದ್ದೀವಿ, ನಮ್ಮ ಟೈಮ್ಗೆ ಅವ್ರು ಕೊಡ್ತಾ ಇಲ್ವಲ್ಲ ಅಂತ ನಮಗೆ ಅನ್ನಿಸ್ತಾ ಇರುತ್ತೆ. ಆದರೆ ನಮ್ಮ ಹತ್ರ ಸಾಕಷ್ಟು ದುಡ್ಡಿದೆ, ನೆಕ್ಸ್ಟ್ ಕಮಿಟ್ಮೆಂಟ್ಗೆ ನಮ್ಮಲ್ಲಿರೋ ದುಡ್ಡು ನಮಗೆ ಸಾಕಾಗುತ್ತೆ, ಎಕ್ಸ್ಟ್ರಾ ದುಡ್ಡಿದೆ ಅಂತ ಅಂದಾಗ ನೀವು ಬೇರೆಯವ್ರಿಗೆ ದುಡ್ಡು ಕೊಡೋದ್ರಲ್ಲಿ ಏನು ತಪ್ಪಿಲ್ಲ. ನಮಗೇ ಇಲ್ಲ ಅಂತ ಅಂದಾಗ ಕೊಡೋದ್ರಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡಿ ಕೊಡಬೇಕಾಗುತ್ತೆ. ಇದು ನನ್ನ ಪರ್ಸ್ನಲ್ ಸಜೆಷನ್ನು ಎಲ್ಲರಿಗೂ ಕೂಡ. ಇವಾಗ ಕೊಡೋದು ಕೊಟ್ಟಾಗಿದೆ, ಈಗ ವಾಪಸ್ ತಗೋಬೇಕು. ಅವ್ರ ಮನಸ್ಸಿಗೂ ನೋವಾಗಬಾರ್ದು, ನಮ್ಮ ಮನಸ್ಸಿಗೂ ನೋವಾಗಬಾರ್ದು. ಆ ರೀತಿಯಾಗಿ ನಾವು ಒಂದು ರಾಯರ ಹತ್ರ ಬೇಡಿಕೆನ ಇಟ್ಟು ರಾಯರಿಗೊಂದು ಸೇವೆನ ಮಾಡಿ, ರಾಯರು ಯಾವುದಾದ್ರೂ ಮುಖಾಂತರ ಅವ್ರಿಗೂ ದುಡ್ಡು ಅಡ್ಜಸ್ಟ್ ಆಗಂಗೆ ಮಾಡಿ ವಾಪಸ್ ಕೊಡೋ ಥರ ಮಾಡಲಿ ಈ ಸೇವೆಯಿಂದ ಅಂತ ಹೇಳ್ಬಿಟ್ಟು ಇವತ್ತು ಒಂದು 5 ದಿನಗಳ ಸೇವೆನ ಹೇಳ್ಕೊಡ್ತಾ ಇದ್ದೀನಿ. ರಾಯರಿಗೆ ಈ ಸೇವೆ ಮಾಡೋದ್ರಿಂದ ಅದು ಯಾವುದೇ ಮುಖಾಂತರ ಆಗಿರ್ಬೋದು, ಏನೋ ಒಂದು ಪವಾಡ ನಡೆಯುತ್ತೆ. ನಿಮ್ಮ ದುಡ್ಡು ನಿಮಗೆ ವಾಪಸ್ ಬಂದೇ ಬರುತ್ತೆ. ಯಾವುದೇ ವ್ರತ ಆಗಿರ್ಬೋದು, ನೀವು ಗುರುವಾರನೇ ಶುರು ಮಾಡಿ. ನಾನು ಹೇಳೋದು ಅಷ್ಟೇ, ಗುರುವಾರದಿಂದನೇ ಒಂದು ಪೂಜೆ ಆಗಿರ್ಬೋದು, ವ್ರತ ಆಗಿರ್ಬೋದು, ಗುರುವಾರದಿಂದನೇ ಶುರು ಮಾಡಿ. ನಿಮಗೇನಾದರೂ ಗುರುವಾರದಿಂದ ಶುರು ಮಾಡಿ ಮಧ್ಯದಲ್ಲಿ ನಿಮಗೇನಾದರೂ ಏಕಾದಶಿ ಬಂತು ಅಂತ ಅಂದರೆ ಆ ದಿನ ಬೇರೆ ಒಂದು ಆಲ್ಟರ್ನೇಟಿವ್ ಏನಾದರೂ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ನಾನು ಹೇಳ್ಕೊಡ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು. ಅಥವಾ ನೆಕ್ಸ್ಟ್ ಗುರುವಾರ ನೀವು ಶುರು ಮಾಡಬೇಕು ಅಂದ್ಕೊಂಡು ನೆಕ್ಸ್ಟ್ ಗುರುವಾರ ಏಕಾದಶಿ ಬಂತು ಅಂದರೆ ಅವತ್ತು ಮಾಡಬೇಡಿ. ನಾರ್ಮಲ್ ಗುರುವಾರ ಇರುತ್ತಲ್ವ, ಅವತ್ತು ಈ ವ್ರತನ ಸ್ಟಾರ್ಟ್ ಮಾಡಿ. ವ್ರತ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹಿಂದಿನ ದಿನ ಅಂದರೆ ಬುಧವಾರ ರಾಯರ ಮಠಕ್ಕೆ ಹೋಗ್ಬಿಟ್ಟು ಒಂದು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಅಕ್ಕಿ, ಹಾಗೆ 1-2 ಎಳ್ನೀರು, 1-2 ಕಾಯಿನ ರಾಯರ ಮಠಕ್ಕೆ ಕೊಟ್ಬಿಟ್ಟು ಅಲ್ಲಿ ಇರ್ತಾರಲ್ವ, ಪೂಜೆ ಮಾಡ್ತಾರಲ್ವ ಐನೋರು, ಅವರಿಗೆ ಹೇಳಿ ನಾನು ಈ ಥರ ಒಂದು ವ್ರತನ ಮಾಡ್ತಾಯಿದ್ದೀನಿ, ಹಾಗಾಗಿ ನೀವು ಬೆಳಗ್ಗೆ ಈ ಎಳ್ನೀರಿಂದ ರಾಯರಿಗೆ ಅಭಿಷೇಕನ ಮಾಡಿ, ಆ ಕಾಯಿ ಮತ್ತು ಅಕ್ಕಿನ ಪ್ರಸಾದಕ್ಕೆ ಬಳಸ್ಕೊಳ್ಳಿ ಅಂತ ಹೇಳಿಬಿಟ್ಟು ರಾಯರ ಹತ್ರನೂ ಕೂಡ ಕೂತ್ಕೊಂಡು ಈ ರೀತಿ ನಾನು ವ್ರತನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಂದೆ, ನಿಮ್ಮ ಪಾದಕ್ಕೆ ಬಂದು ಬಿದ್ದಿದ್ದೀನಿ, ನಾನು ಹಿಂಗೆ ಕೊಟ್ಬಿಟ್ಟಿದ್ದೀನಿ ದುಡ್ಡು, ನನಗೂ ಕಷ್ಟ ಇದೆ, ನನಗೆ ವಾಪಸ್ ಬೇಕು ದುಡ್ಡು, ಹೆಂಗಾದರೂ ಮಾಡಿ ನೀವು ವಾಪಸ್ ನನಗೆ ನನ್ನ ದುಡ್ಡನ್ನು ಕೊಡಿಸಿ ಆ ಥರ ಹೇಳಿ ಕೇಳಿಕೊಂಡು ಅಲ್ಲೇ ಸನ್ನಿಧಿ ಅಂದರೆ ರಾಯರ ಮಠ ಏನಿದೆ ಅಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋ ಒಂದು ಬೀಜ ಮಂತ್ರನ ನೀವು 28 ಬಾರಿ ಹೇಳ್ಕೊಳ್ಳಿ. 28 ಆಗಲಿಲ್ಲ ಅಂತ ಅಂದರೆ 21, 11, 9 ಅಥವಾ 48 ಈ ರೀತಿ ನಿಮಗೆ ಯಾವ ನಂಬರು ಮನಸ್ಸಿಗೆ ಬರುತ್ತೆ ಆ ನಂಬರಲ್ಲಿ ನೀವು ರಾಯರದ ಒಂದು ಬೀಜ ಮಂತ್ರನ ಹೇಳ್ಕೊಂಡು ರಾಯರ ಧ್ಯಾನ ಮಾಡಿ ಬೆಳಗ್ಗೆಯಿಂದ, ನಾಳೆ ಗುರುವಾರ ಬೆಳಗ್ಗೆಯಿಂದ ನಾನು ಈ ಸೇವೆನ ಮಾಡ್ತಾಯಿದ್ದೀನಿ ತಂದೆ ಅಂತ ಹೇಳ್ಬಿಟ್ಟು ಬಂದ್ಬಿಡಿ ಮನೆಗೆ. ಮತ್ತು ಯಾವುದೇ ಪೂಜೆ ಆಗಿರ್ಬೋದು ಅಥವಾ ವ್ರತ ಆಗಿರ್ಬೋದು ನಾವು ಮಾಡಬೇಕಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ತುಂಬಾ ಒಳ್ಳೆಯದು. ನೀವು ಆದಷ್ಟು 3 ಗಂಟೆಗೆ ಎದ್ದು ಮನೆಯೆಲ್ಲ ಸ್ವಚ್ಛಗೊಳಿಸ್ಕೊಂಡು ಮೊದಲು ನೀವು ಸ್ನಾನ ಎಲ್ಲ ಮುಗಿಸಿರ್ತೀರ ಅಲ್ವಾ, ನಿಮ್ಮ ಮನೆ ದೇವರಿಗೆ ಮತ್ತು ವಿಘ್ನೇಶ್ವರನಿಗೆ ಪೂಜೆ ಮಾಡಿಬಿಡಿ. ವಿಘ್ನೇಶ್ವರದ ನಿಮ್ಮ ಮನೇಲಿ ಇಲ್ಲ ಅಂತಂದರೆ ಒಂದು ಬೆನ್ಕನ್ ಮಾಡಿ ಇಟ್ಕೊಳ್ಳಿ, ಒಂದು ಸ್ವಲ್ಪ ಸಗಣಿ ತೊಗೊಂಡು ಅದಕ್ಕೆ ಗರ್ಕೆ ಹಾಕ್ಬಿಟ್ಟು ಬೆನ್ಕನ್ ಮಾಡಿ ಇಟ್ಕೊಂಡು ವಿಘ್ನೇಶ್ವರ ರೆಡಿ ಆಗುತ್ತೆ.
ನಾವು ರಾಯರದ್ದು ವ್ರತ ಮಾಡ್ತಿರೋದ್ರಿಂದ ರಾಯರ ಫೋಟೋನ ಸಪ್ರೇಟಾಗಿ ಒಂದು ಕಡೆ ಇಟ್ಕೊಳ್ಳಿ. ಅಲ್ಲಿ ನೆಲ ಒರೆಸ್ಬಿಟ್ಟು ರಂಗೋಲಿ ಹಾಕಿ ಒಂದು ಮಣೆ ಇಟ್ಟು ಅದ್ರ ಮೇಲೆ ರಾಯರ ಫೋಟೋನ ಇಡಿ. ನಿಮ್ಮ ಮನೆ ದೇವ್ರ ಹತ್ರನೂ ಕೂಡ 2 ದೀಪ ಹಚ್ಚಿ, ಹಾಗೆ ರಾಯರ ಹತ್ರನೂ ಕೂಡ 2 ದೀಪ ಹಚ್ಚಿ. ನಿಮ್ಮ ಕೈಲಿ ಸಾಧ್ಯ ಆಯಿತು ಅಂದರೆ ತುಪ್ಪದ ದೀಪನೇ ಹಚ್ಚಿ. ತುಪ್ಪದ ದೀಪ ರಾಯರಿಗೆ ತುಂಬಾ ಶ್ರೇಷ್ಠ. ಹಾಗೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೂವು ನಿಮ್ಮ ಶಕ್ತಿಗನುಸಾರವಾಗಿ, ಇಲ್ಲ ಅಂತ ಅಂದರೆ ನಿಮಗೆ 1-2 ಹೂವು ಸಿಕ್ಕರೂ ಪರವಾಗಿಲ್ಲ. ಅದ್ರ ಜೊತೆಗೆ ತುಳಸಿ ಅಂತ ಇಡಿ ರಾಯರಿಗೆ. ನಾನು ಪ್ರತಿ ಗುರುವಾರ ನೀವು ನೋಡ್ತಾ ಇದ್ದೀರಲ್ವ, ಇದು ಆ್ಯಕ್ಚುಲಿ ನಿನ್ನೆ ಗುರುವಾರದ್ದು ಅಲಂಕಾರ. ಪ್ರತಿ ಗುರುವಾರ ನಾನು ತುಳಸಿನ ಅವ್ರಿಗೋಸ್ಕರ ಅಂತ ತೊಗೊಬರ್ತೀನಿ. ಪ್ರತಿ ಗುರುವಾರ ನಾನು ತುಳಸಿಯಿಂದನೇ ಪೂಜೆ ಮಾಡ್ತೀನಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು 1-2 ಹೆಸರು ಇಟ್ಟರೂ ರಾಯರಿಗೆ ಖುಷಿನೇ. ಇಷ್ಟೇ ಮುಡಿಸ್ಬೇಕು ಅಂತಲೂ ಏನಿಲ್ಲ. ತುಳಸಿ ದಳ ಇಟ್ಟು ಹೂವು ಮುಡಿಸ್ಬಿಟ್ಟು ತುಪ್ಪದ ದೀಪ ಹಚ್ಚಿ, ಹಾಗೆ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಒಂದು ನೈವೇದ್ಯನ ಇಡಿ. ಕಲ್ಲು ಸಕ್ಕರೆ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಯಾವುದೇ ಆಗಲಿ, ಫಲ ಆಗಿರ್ಬೋದು, ಒಂದು ಹಣ್ಣು ಇಟ್ಟರೂ ನಡೆಯುತ್ತೆ. ಅಥವಾ ಹಸಿ ಹಾಲಾಗಿರ್ಬೋದು, ಏನಿಟ್ರು. ಇಲ್ಲ ನೀವೇನಾದರೂ ನೈವೇದ್ಯ ಮಾಡ್ತೀನಿ ಅನ್ನೋದಾದರೆ ಮಾಡಿಬಿಟ್ಟು ಕೂಡ ಇಡ್ಬೋದು. ಏನೇ ಆದ್ರೂ ಸಿಹಿ ಮಾಡಬೇಕು. 5 ದಿನವೂ ಕೂಡ 5:30 ಒಳಗಡೆ ಪೂಜೆನ ಮುಗಿಸ್ಬಿಡಿ. ಆ 5 ದಿನ ನೀವು ಪಾಲಿಸ್ಬೇಕಾಗಿರ್ತಕ್ಕಂಥದ್ದು, ಒಂದು, ಕೂದಲು ಕಟ್ ಮಾಡಬಾರ್ದು, ಉಗುರು ಕಟ್ ಮಾಡಬಾರ್ದು, ಹಾಗೆ ಹೊರಗಡೆ ಊಟ ಮಾಡಬಾರ್ದು, ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದನ್ನು ತಿನ್ನಬಾರ್ದು. ಹಾಗೆ 5 ದಿನವೂ ಕೂಡ ಬ್ರಹ್ಮಚರ್ಯನ ಪಾಲನೆ ಮಾಡಬೇಕು. ಇಷ್ಟು ಮಾಡಿ 5 ದಿನ ಆದಮೇಲೆ ಫೋಟೋನ ತೆಗೆದು ಎಲ್ಲಿ ಮುಂಚೆ ಇಟ್ಕೊಂಡಿದ್ರೋ ಅಲ್ಲಿಗೆ ರೀಪ್ಲೇಸ್ ಮಾಡಿಬಿಡಿ ರಾಯರ ಫೋಟೋನ. ಪೂಜೆ ಮಾಡೋದಕ್ಕಿಂತ ಮೊದಲು ಪ್ರಾರ್ಥನೆ ಮಾಡ್ಕೋಬೇಕು. ನಾನು ಈ ಪಾಯಿಂಟ್ ಬಿಟ್ಟಿದ್ದೆ ಸ್ಟಾರ್ಟಿಂಗಲ್ಲಿ. ನೀವು ಏನು ರಾಯರ ಫೋಟೋ ಎಲ್ಲ ರೆಡಿ ಮಾಡ್ತಾ ಇರ್ತೀರಾ, ಆರತಿ ಮಾಡ್ತಾ ಇರ್ತೀರಾ ಅಲ್ವಾ, ಆ ಟೈಮಲ್ಲಿ ನಾನು ಇದಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅಂದರೆ ನಾನು ದುಡ್ಡು ಹಿಂಗೆ ಕೊಟ್ಟಿದ್ದೀನಿ, ವಾಪಸ್ಸು ನನಗೆ ಕೊಡಿಸ್ಕೊಡು ತಂದೆ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆನ ಸ್ಟಾರ್ಟ್ ಮಾಡಬೇಕು. ಸೊ 5 ದಿನ ಆದಮೇಲೆ ನೀವು ಪೂಜೆನ ಮುಗಿಸ್ತೀರಾ, ವ್ರತ ಮುಗಿಸ್ತೀರಾ. ಅಲ್ಲಿಗೆ ಫೋಟೋನ ತೆಗೆದು ಮುಂಚೆ ಎಲ್ಲಿಟ್ಟಿದ್ರು ಅಲ್ಲಿಡ್ತೀರಾ. ಹಾಗೆ ನಿಮ್ಮ ಕೈಲಿ ಸಾಧ್ಯ ಆಯಿತು ಅಂದರೆ ಒಂದು 2-3 ಜನಕ್ಕೆ ಊಟ ಹಾಕಿಸಿ ರಾಯರ ಹೆಸರು ಹೇಳ್ಬಿಟ್ಟು. ಬೇರೆಯವ್ರಿಗೆ ನಾವು ಅನ್ನದಾನ ಮಾಡೋದ್ರಿಂದ ಅಲ್ಲಿಗೆ ನಮ್ಮದೊಂದು ಕರ್ಮ ಕಳೆಯುತ್ತೆ ಅಂತಲೇ ಅರ್ಥ. ಈ ರೀತಿ ಮಾಡಿಕೊಂಡು ನೀವು ನಿಮ್ಮ ಕೊಟ್ಟಿರ್ತಕ್ಕಂಥ ದುಡ್ಡನ್ನು ವಾಪಸ್ ಪಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರ್ಯಾರೆಲ್ಲ ಕಾಮೆಂಟ್ ಮಾಡ್ತಾ ಇದ್ದೀರೋ ಎಲ್ರಿಗೂ ರಿಪ್ಲೈ ಮಾಡ್ತಾ ಇದ್ದೀನಿ. ಬೇರೆ ಇನ್ಯಾವುದಾದ್ರೂ ಸೇವೆಗಳ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಅಂದರೆ ದಯವಿಟ್ಟು ನೀವು ಕಮೆಂಟಲ್ಲಿ ತಿಳಿಸ್ಕೊಡ್ಬೋದು. ಅದೇ ರೀತಿ ನಾನೀಗ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.